ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕೊನೆಗೂ ಮುಹೂರ್ತ ನಿಗದಿಯಾಗಿದೆ ಅಂತೆ. ಸೋಮವಾರ ಸಂಜೆ 4 ಗಂಟೆಗೆ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ಫಿಕ್ಸ್ ಆಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ಹಂತದ ಒಪ್ಪಿಗೆ ನೀಡಿರುವ ಹಿನ್ನೆಲೆಯಲ್ಲಿ ಸೋಮವಾರ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ. ಪ್ರಮಾಣ ವಚನಕ್ಕೆ ಲೋಕಭವನದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳೋಕೆ ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸೂಚನೆ ಕೊಟ್ಟಿದ್ದಾರೆ. ನಾಳೆ ನೂತನ ಸಚಿವರ ಪಟ್ಟಿ ಸಿಎಂ ಡಿ ಕೆ ಶಿವಕುಮಾರ್ ಕೈ ಸೇರುತ್ತಂತೆ. ಸೋಮವಾರ ಸಂಜೆ 4 ಗಂಟೆಗೆ ಪ್ರಮಾಣ ವಚನ ಫಿಕ್ಸ್ ಆಗಿದೆ ಅಂತಿದ್ದಾರೆ. 18ಕ್ಕೂ ಹೆಚ್ಚು ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿರುವ ಸಾಧ್ಯತೆ ಇದೆ. ಇರೋದೇ 20 ಇನ್ನೆರಡೇ. ಈಗಾಗಲೇ ಹೈಕಮಾಂಡ್ಗೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಪಟ್ಟಿ ಇಬ್ಬರೂ ಕೂಡ ಪ್ರತ್ಯೇಕ ಪಟ್ಟಿ ಕೊಟ್ಟಿದ್ರು. ಭಾನುವಾರ ಸಂಜೆ ಹೊತ್ತಿಗೆ ಅಂತಿಮ ಪಟ್ಟಿ ತಲುಪುವ ಸಾಧ್ಯತೆಗಳಿದೆ ಅಂತೆ. ಈ ಮಧ್ಯೆ ಶಾಸಕ ಅಪ್ಪಾಜಿಗೌಡ ಹಾಗೂ ಎಂಎಲ್ಸಿ ಉಮಾಶ್ರೀ ಸಚಿವ ಸ್ಥಾನ ಸಿಗುವ ಬಗ್ಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಕುಟುಂಬ ಸಮೇತರಾಗಿ ಸಿಎಂ ಡಿ ಕೆ ಶಿವಕುಮಾರ್ ಭೇಟಿಯಾಗಿರೋದು ಕುತೂಹಲ ಮೂಡಿಸಿದೆ. ಈ ಮಧ್ಯೆ ಸಚಿವ ಸಂಪುಟ ವಿಸ್ತರಣೆ ಆದ ಮೇಲೆ ಕಾಂಗ್ರೆಸ್ನಲ್ಲಿ ಕೋಲಾಹಲ ಆಗುತ್ತೆ, ಹಲವಾರು ಶಾಸಕರು ಬಿಜೆಪಿಗೆ ಜಂಪ್ ಆಗ್ತಾರೆ ಅಂತ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಭವಿಷ್ಯ ನುಡಿದಿದ್ದಾರೆ. ಇನ್ನು ಪಬ್ಲಿಕ್ ಟಿವಿಯಲ್ಲಿ ಸಂಭಾವ್ಯ ಸಚಿವರ ಪಟ್ಟಿ ಇದ್ದು ಯಾರೆಲ್ಲ ಡಿ ಕೆ ಶಿವಕುಮಾರ್ ಸಂಪುಟ ಸೇರಲಿದ್ದಾರೆ ಅನ್ನೋದನ್ನು ನೋಡೋದಾದರೆ ಈ ರೀತಿಯಾಗಿದೆ. ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಯಾರಿದ್ದಾರೆ ಅನ್ನೋದಾದರೆ ಮೊದಲನೇದಾಗಿ ಎಸ್ ಮಲ್ಲಿಕಾರ್ಜುನ್, ಲಿಂಗಾಯತ ಕಮ್ಯುನಿಟಿ, ದಾವಣಗೆರೆ ಕ್ಷೇತ್ರ ಶಾಸಕರು. ಎನ್ ಚಲುವರಾಯಸ್ವಾಮಿ, ಒಕ್ಕಲಿಗ, ನಾಗಮಂಗಲ ಕ್ಷೇತ್ರದ ಶಾಸಕರು. ಶರತ್ ಬಚ್ಚೇಗೌಡ, ಒಕ್ಕಲಿಗ ಸಮುದಾಯ, ಹೊಸಕೋಟೆ ಶಾಸಕರು. ಆನೇಕಲ್ ಶಿವಣ್ಣ, ದಲಿತ ಸಮುದಾಯದವರು, ಆನೇಕಲ್ ಶಾಸಕರು. ಕೆ ಎಸ್ ಬಸವಂತಪ್ಪ, ದಲಿತ ಎಡಗೈಯಲ್ಲಿ, ಮಾಯಕೊಂಡ ಶಾಸಕರು. ಜೆ ಎನ್ ಗಣೇಶ್, ಎಸ್ಟಿ ಕಂಪ್ಲಿ ಶಾಸಕರು. ರುದ್ರಪ್ಪ ಲಮಾಣಿ, ದಲಿತ ಎಸ್ಸಿ ಮೀಸಲು, ಹಾವೇರಿ ಶಾಸಕರು. ಎಸ್ ಪೊನ್ನಣ್ಣ, ಕೊಡಬ, ವಿರಾಜಪೇಟೆ ಶಾಸಕರು. ಇನ್ನು ಬೇಳೂರು ಗೋಪಾಲಕೃಷ್ಣ, ಈಡಿಗ ಸಮುದಾಯ, ಸಾಗರ ಕ್ಷೇತ್ರದ ಶಾಸಕರು. ಶಿವಣ್ಣನವರ್, ಕುರುಬ ಸಮುದಾಯ, ಬ್ಯಾಡಗಿ ಶಾಸಕರು. ಶ್ರೀನಿವಾಸ್ ಮಾನೆ, ಮರಾಠ ಸಮುದಾಯ, ಹಾನಗಲ್ ಶಾಸಕರು. ಮಂಕಾಳು ವೈದ್ಯ, ಮೊಗವೀರ ಸಮುದಾಯ, ಭಟ್ಕಳ ಕ್ಷೇತ್ರದ ಶಾಸಕರು. ಇವರಿಷ್ಟು ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಹೊಸ ಮುಖಗಳಿಗೆ ಮನ್ನಣೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ರಾಜಕಾರಣದಲ್ಲಿ ಯಾರು ನೋಡಿ ತಮ್ಮ ಬೇಡಿಕೆಗಳನ್ನು ಇಡುವಾಗ ಷಡ್ಯಂತರ ಮಾಡ್ತಕ್ಕಂಥದ್ದು ಸಹಜ. ನೋಡಿ, ಮೊದಲೇ ಲೀಸ್ಟ್ನಲ್ಲೇ ನಾನು ಬರಬೇಕು ಅಂತ ಆಸೆ ಪಟ್ಟಿದ್ದೆ. ಮೊದಲೇ ಲೀಸ್ಟ್ನಲ್ಲಿ ತಪ್ಪೋಯ್ತು. ನಾನು ಒಬ್ಬ ಆಕಾಂಕ್ಷಿ, ಇದನ್ನು ಭಾಳ ಹಿಂದೆನೇ ಹೇಳಿದ್ದೇನೆ. ನೋಡಿ, ಕೇಳೋದು ನಮ್ಮ ಧರ್ಮ, ಅವಕಾಶವನ್ನು ಒದಗಿಸ್ಕೊಡ್ತಕ್ಕಂಥದ್ದು ಅವ್ರಿಗೆ ಬಿಟ್ಟಿದ್ದು. ಹೈಕಮಾಂಡ್ ಇಸ್ ದ. ಮತ್ತು ಸಾಕಷ್ಟು ಜನ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಆಗಿರುವಂಥವ್ರು ದೊಡ್ಡ ತಂಡನೇ ಬಿಜೆಪಿ ಬರುವಂಥದ್ದು ಇದೆ. ಇನ್ನು ಕಾಯ್ದು ನೋಡ್ರಿ, 20 ಮಂದಿ ಮಿನಿಸ್ಟರ್ ಮಾಡಿದ ಮೇಲೆ ಏನೇನು ಪರಿಸ್ಥಿತಿ ಆಗ್ತಿದೆ ಅನ್ನುವಂಥದ್ದು. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಮೈಸೂರಿಗೆ ಪ್ರಧಾನಿ ಮೋದಿಯವರು ಭೇಟಿ ನೀಡಿ ವಿವೇಕ ಸ್ಮಾರಕವನ್ನು ಉದ್ಘಾಟನೆಯನ್ನು ಮಾಡಿದರು. 1892ರಲ್ಲಿ ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಭೇಟಿಯನ್ನು ನೀಡಿ ವಾಸ್ತವ್ಯ ಹೂಡಿದ್ದ ಜಾಗದಲ್ಲಿ ರಾಮಕೃಷ್ಣ ಆಶ್ರಮದವರು 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಮಾರಕವನ್ನು ನಿರ್ಮಿಸಿದ್ದಾರೆ. ರಾಮಕೃಷ್ಣ ಆಶ್ರಮದಲ್ಲಿರುವ ವಿವೇಕಾನಂದ ಮೂರ್ತಿಗೆ ನಮಸ್ಕರಿಸಿ ಪೂಜೆ ಸಲ್ಲಿಸಿದರು. ಬಳಿಕ ವಿವೇಕ ಸ್ಮಾರಕ ಆವರಣದಲ್ಲಿ ಬಿಲ್ವಪತ್ರೆ ಸಸಿ ನೆಟ್ಟರು. 5 ನಿಮಿಷ ಧ್ಯಾನ ಮಾಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ, ಸಿಜೆಪಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಯುವಶಕ್ತಿಯ ಗುಣಗಾನ ಮಾಡಿದರು. ಬಾಹ್ಯಾಕಾಶ, ತಂತ್ರಜ್ಞಾನ, ಕ್ರೀಡೆ, ಡಿಜಿಟಲ್, ಮೊಬೈಲ್, ಎಐ ವಿಭಾಗದಲ್ಲಿ ಯುವಕರು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಯುವಶಕ್ತಿಯ ಕೊಡುಗೆಯಿಂದಲೇ ದೇಶ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ. ಯುವಶಕ್ತಿಗೆ ಸರಿಯಾದ ಮಾರ್ಗದರ್ಶನ ಬೇಕು ಅಂತ ಹೇಳಿದರು. ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ತರಲಾಗಿದೆ ಅಂದರು. ಇದಕ್ಕೂ ಮುನ್ನ ಸಿಎಂ ಡಿ ಕೆ ಶಿವಕುಮಾರ್ ಮಾತನಾಡಿ, ವಿವೇಕಾನಂದರ ಆಲೋಚನೆಯಂತೆ ಈಗ ನವಯುಗ ಅದಂತೆ ಸರ್ಕಾರ ನಡೆಸುತ್ತೇನೆ ಅಂತಂದರು. ಅಲ್ಲದೆ ಕರ್ನಾಟಕಕ್ಕೆ ಸಹಾಯ ಮಾಡಿ, ಕರ್ನಾಟಕವನ್ನು ರಕ್ಷಿಸಿ, ಬೆಂಗಳೂರು ಕರ್ನಾಟಕದ ಮೂಲಕ ದೇಶವನ್ನು ನೋಡಲಾಗ್ತಾ ಇದೆ. ಇದು ಸಂಕಲ್ಪ ಭೂಮಿ. ನಾವು ನೀವು ಜೊತೆಯಾಗಿ ಸೇರಿ ಕರ್ನಾಟಕ ಬೆಳೆಸೋಣ, ನಿಮ್ಮ ಸಹಕಾರ ಬೇಕು ಅಂತ ಮನವಿ ಮಾಡಿಕೊಂಡ್ರು. ಇನ್ನು ರಾಮಕೃಷ್ಣ ಆಶ್ರಮದ ವತಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿರುವ ಸ್ವಾಮಿ ವಿವೇಕಾನಂದರ ಪ್ರತಿಮೆಯನ್ನು ನೀಡಿ ಗೌರವಿಸಲಾಗಿತ್ತು. ಇದಕ್ಕೂ ಮುನ್ನ ಮೈಸೂರಿನ ಮಂಡಕಳ್ಳಿ ಏರ್ಪೋರ್ಟ್ಗೆ ಆಗಮಿಸಿದ ಅಲ್ಲಿಂದ ವಿಶೇಷ ಸೇನಾ ಹೆಲಿಕಾಪ್ಟರ್ ಮೂಲಕ ಓವೆಲ್ ಮೈದಾನಕ್ಕೆ ಬಂದಂಥ ಪ್ರಧಾನಿಯವರನ್ನು ಸಿಎಂ ಡಿ ಕೆ ಶಿವಕುಮಾರ್ ಸ್ವಾಗತಿಸಿದರು. ಅಲ್ಲಿಂದ ಕಾರ್ನಲ್ಲಿ ಬಂದಂಥ ಮೋದಿಯನ್ನು ಕಂಡ ಬಿಜೆಪಿ ಕಾರ್ಯಕರ್ತರು, ಅಭಿಮಾನಿಗಳು ರಸ್ತೆಯ ಬದಿಗಳಲ್ಲಿ ನಿಂತು ಘೋಷಣೆಗಳನ್ನು ಕೂಗಿದರು. आज भारत दुनिया का दूसरा सबसे बड़ा मोबाइल फोन निर्माता बन चुका है। किसकी वजह से? भारत के युवाओं के सामर्थ्य से। दुनिया के अनेक देशों के लिए प्रेरणा बन रहे हैं। एआई
ಯುವಯುಗ ನವಯುಗ ಇದೇ ನಮ್ಮ ದೊಡ್ಡ ಘೋಷಣೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಾನು ಕೂಡ ಒಂದು ಹೊಸ ಚಿಂತನೆಯನ್ನ ಪ್ರಾರಂಭವನ್ನ ನಾನು ಮಾಡ್ತಾ ಇದ್ದೇನೆ. On behalf of the government of Karnataka to help us, help Karnataka, save Karnataka, because the entire world is looking at India and Karnataka through Karnataka and Bangalore. This is the Sankalpa Bhumi. This is the great state. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಡಿಕೆ ಶಿವಕುಮಾರ್ ಮೈಸೂರಿಗೆ ಭೇಟಿಯನ್ನ ಕೊಟ್ಟಿದ್ದರು. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಂಡಿದ್ದಾರೆ. ಕಾರಂಜಿಕೆರೆ ವೃತ್ತದಿಂದ ಕುರುಬಾರಹಳ್ಳಿ ವೃತ್ತದವರೆಗೆ ಸಿಎಂ ಡಿಕೆ ಶಿವಕುಮಾರ್ ಮೆರವಣಿಗೆ ನಡೆಸಿದರು. ಡಿಕೆ ಶಿವಕುಮಾರ್ಗೆ ಕ್ರೇನ್ ಮೂಲಕ ಬೆಲ್ಲದ ಹಾಗೂ ಸೇಬಿನ ಹಾರ ಹಾಕಿ ಅಭಿಮಾನಿಗಳು ಸ್ವಾಗತ ಕೋರಿದರು. ಇನ್ನು ಅಭಿಮಾನಿ ಕೊಟ್ಟಂಥ ಕಂಬಳಿಯನ್ನು ಸಿಎಂ ಡಿಕೆ ಶಿವಕುಮಾರ್ ಹೆಗಲ ಮೇಲೆ ಸಚಿವ ಯತೀಂದ್ರ ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಬರಮಾಡಿಕೊಂಡಿದ್ದು ಡೊಳ್ಳು, ನಗಾರಿ, ವೀರಗಾಸೆ, ತಮಟೆ, ಬೊಂಬೆ ಕುಣಿತ ಸೇರಿ ಅನೇಕ ತಂಡಗಳು ಕೂಡ ಈ ಕಾರ್ಯಕ್ರಮದಲ್ಲಿದ್ದರು. ಇನ್ನು ಮೆರವಣಿಗೆ ಬಳಿಕ ಡಿಕೆ ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟರು. ವಿಶೇಷ ಪೂಜೆಯನ್ನು ನಾಡದೇವಿ ಚಾಮುಂಡೇಶ್ವರಿಗೆ ಸಲ್ಲಿಸಿದರು. ಸಿಎಂಗೆ ಶಾಸಕರಾದ ತನ್ವೀರ್ ಸೇಠು, ಹರೀಶ್ ಗೌಡ, ಹಲವು ನಾಯಕರೆಲ್ಲ ಸಾಥ್ ಕೊಟ್ಟಿದ್ದರು. ಸೀರೆಯನ್ನು ಚಾಮುಂಡೇಶ್ವರಿ ತಾಯಿಗೆ ಉಳಿಸಿದಂಥ ಸೀರೆಯನ್ನು ಉಡುಗೊರೆಯಾಗಿ ಆಡಳಿತ ಮಂಡಳಿ ಮುಖ್ಯಮಂತ್ರಿಗೆ ಕೊಟ್ಟಿದೆ. ಇನ್ನು ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದರು. ಪ್ರೀತಿ ಅಭಿಮಾನದಿಂದ ದೊಡ್ಡ ಸಂಖ್ಯೆಯಲ್ಲಿ ಬರಮಾಡಿಕೊಂಡಿದ್ದೀರಾ. 2028ಕ್ಕೆ ನಿಮ್ಮ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ. ನನಗೆ ಕನಕಪುರ ಬೇರೆ ಅಲ್ಲ, ಮೈಸೂರು ಬೇರೆ ಅಲ್ಲ. ನಾನು ಸಿಎಂ ಆದರೂ ಕೂಡ ಮೈಸೂರು ಅಳಿಯ ಅಂತ ಹೇಳಿದರು. ದೊಡ್ಡ ಸಂಖ್ಯೆಯಲ್ಲಿ ಬರಮಾಡಿಕೊಂಡಿದ್ದೀರಿ. ನಿಮ್ಮೆಲ್ಲರೂ ಕೂಡ ಅಭಿನಂದನೆ ಇವತ್ತು ಪಕ್ಷದ ಕಾರ್ಯಕರ್ತರ ಸಭೆಯನ್ನ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ವಿ. ಕೆಲವು ಸೆಕೆಂಡ್ಗಳ ಕಾರಣದಿಂದ ನಾವು ಇನ್ನೊಂದಿನ ಆ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ಒಂದಕ್ಕೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಹುದೊಡ್ಡ ಚರ್ಚೆ ಆಗಿತ್ತು. ದೆಹಲಿಯ ಜಂತರ್ ಮಂತರ್ನಲ್ಲಿ ಅನೇಕ ಯುವಕ ಯುವತಿಯರೆಲ್ಲ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತು ಅವರ ತಾಯಿಯ ಬಗ್ಗೆ ಅತ್ಯಂತ ಕೆಟ್ಟ ಶಬ್ದಗಳ ಮೂಲಕವಾಗಿ, ಬೈಗುಳಗಳ ಮೂಲಕವಾಗಿ ಎಲ್ಲ ಮಾತನಾಡಿದರು. ಆ ನಿಟ್ಟಿನಲ್ಲಿ ಇವತ್ತು ವಿಡಿಯೋ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರು ಮಾತಾಡಿದರು. ತಮ್ಮ ವಿರುದ್ಧದ ಆಕ್ಷೇಪಾರ್ಹ ಮಾತುಗಳನ್ನಾಡಿದ ವಿಡಿಯೋಗಳು ವೈರಲ್ ಆದ ನಂತರ ಒಂದು ಸಂದೇಶ ಕೊಟ್ಟಿದ್ದಾರೆ. ಜಂತರ್ ಮಂತರ್ನಲ್ಲಿ ಏನಾಯಿತು ಎಂಬುದಕ್ಕೆ ದೇಶ ಮತ್ತು ಜಗತ್ತು ಕಣ್ಣಾರೆ ಕಂಡಿದೆ. ಕೆಲವು ಹಾದಿ ತಪ್ಪಿದ ಯುವಕರು ಅತ್ಯಂತ ಕೀಳುಮಟ್ಟದ ಮತ್ತು ನಿಂದನಾತ್ಮಕ ಭಾಷೆಯನ್ನು ಬಳಸಿದರು. ಸ್ಪೆಷಲಿ ಹೇಳ್ತಾರೆ ಅವರು, ಯುವತಿ ಅಂತ ಹೇಳ್ತಾರೆ ಅದರಲ್ಲಿ. ಈ ಪದಗಳು ಯಾವುದೇ ಸುಸಂಸ್ಕೃತ ಸಮಾಜಕ್ಕೆ ಶೋಭೆ ತರೋದಿಲ್ಲ. ನನ್ನನ್ನು ವೈಯಕ್ತಿಕವಾಗಿ ನಿಂದಿಸಲಾಯಿತು. ಅಷ್ಟೇ ಅಲ್ಲದೆ ನನ್ನ ಸ್ವರ್ಗಸ್ಥ ತಾಯಿಯನ್ನೂ ಸಹ ನಿಂದನೆಗೆ ಗುರಿಪಡಿಸಲಾಯಿತು ಅಂದರು. ಯುವಕರು ದಾರಿ ತಪ್ಪಿದ್ದಾರೆ. ಅವರಿಗೆ ಮಾರ್ಗದರ್ಶನ ನೀಡೋದು ನಮ್ಮ ಕರ್ತವ್ಯವಾಗಿದೆ. ಅವರನ್ನು ಶಿಕ್ಷಿಸುವುದು, ನ್ಯಾಯಾಲಯದ ಕಲಾಪಗಳಿಗೆ ಎಳೆಯೋದು ಮತ್ತು ಸಮಾಜದಲ್ಲಿ ಅವರಿಗೆ ಕಿರುಕುಳ ನೀಡೋದು, ಇವು ಯಾವುದರಿಂದಲೂ ಪರಿಸ್ಥಿತಿ ಬದಲಾಗೋದಿಲ್ಲ. ನಾನು ಅವರನ್ನು ಕ್ಷಮಿಸಲು ಬಯಸುತ್ತೇನೆ ಅನ್ನೋ ಮೂಲಕ ತಮ್ಮ ನಿಂದಕರನ್ನು ಕ್ಷಮಿಸಿದ್ದಾರೆ. ಈ ಮಧ್ಯೆ ಮೋದಿ ವಿರುದ್ಧ ಅವಾಚ್ಯ ಶಬ್ದಗಳನ್ನು ಬಳಸಿದ್ದಕ್ಕಾಗಿ ಅಪ್ರಾಪ್ತಿಯ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಆಕೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮೂಲಕ ಕ್ಷಮೆ ಯಾಚಿಸಿದ್ದಾಳೆ. ನನಗಿನ್ನೂ 15 ವರ್ಷ. ನಾನು ಮಾಡಿದ ಕೆಲಸ ಕ್ಷಮೆಗೆ ಅರ್ಹ ಅಲ್ಲ. ನಾನು ದೊಡ್ಡ ತಪ್ಪು ಮಾಡಿದ್ದೇನೆ. ಈ ರೀತಿಯ ತಪ್ಪು ನನ್ನಿಂದ ಮತ್ತೊಮ್ಮೆ ಆಗದಂತೆ ನೋಡಿಕೊಳ್ತೀನಿ. ಇಡೀ ದೇಶದ ಜನರ ಮುಂದೆ ಕ್ಷಮೆ ಯಾಚಿಸುತ್ತೇನೆ ಅಂತ ಹೇಳಿದ್ದಾಳೆ. ಇದೇ ವೇಳೆ ಜಂತರ್ ಮಂತರ್ ಪ್ರತಿಭಟನೆಯ ಬಗ್ಗೆ ಪ್ರಸ್ತಾಪಿಸಿದ ಪವನ್ ಕಲ್ಯಾಣ್, ಜೆನ್ಸಿಗಳು ಪ್ರಧಾನಿಯನ್ನು ನಿಂದಿಸಿದ್ದು ತಮಗೆ ನೋವನ್ನುಂಟು ಮಾಡಿದೆ. ಈ ದೇಶಕ್ಕೆ ಮೋದಿ ಸಿಕ್ಕಿದ್ದು ಸೌಭಾಗ್ಯ ಅಂದಿದ್ದಾರೆ. हाय फ्रेंड्स, आज तो मन करता है बस आपसे ही बातें करूं. जंतर मंतर पर जो कुछ भी हुआ देश और दुनिया ने देखा है. कुछ शरारती बच्चों ने भद्दी भद्दी गालियां बोली. किसी भी सभ्य समाज को शोभा न दे ऐसे शब्दों का प्रयोग किया गया. मुझे तो गालियां दी गई, मेरी स्वर्गीय माता को भी गालियां दी गई. न जाने कितना भद्दा स्वरूप था. लेकिन मैं आज बात करना चाहता हूं कि बचपन में गलतियां होती हैं. ಆ ಹುಡುಗಿ ಮಾತಾಡಿದ್ದನ್ನು ಕೇಳಿಸ್ಕೊಂಡ್ಬಿಟ್ರೆ 15 ವರ್ಷಕ್ಕಿಂತವೆಲ್ಲ ಮನೇಲಿ ಕಳಿಸ್ಬಿಟ್ರೆ ಅನಿಸ್ಬಿಡುತ್ತೆ. ಪಾಪ ಆ ತಂದೆ ತಾಯಿ ಎಷ್ಟೇನು ನೋವು ಅನುಭವಿಸಿರ್ತಾರೋ. ವೆರಿ ಸ್ಯಾಡ್. ರಾಜ್ಯದಲ್ಲಿ 1,05,00,000 ಮತದಾರರ ಹೆಸರು ಡಿಲೀಟ್ ಆಗಿದೆ. SIR ನಡೆಸ್ತಾ ಇರುವ ಚುನಾವಣಾ ಆಯೋಗ 1,05,12,457 ಮತದಾರರನ್ನು ASDDO ಅಂದರೆ ಆಬ್ಸೆಂಟ್, ಶಿಫ್ಟ್, ಡೆತ್, ಡುಪ್ಲಿಕೇಟ್ ಹಾಗೂ ಅದರ್ ರೀಸನ್ ಅಂತ ಮಾರ್ಕ್ ಮಾಡಲಾಗಿದೆ. ಇದಕ್ಕೆ ಆಕ್ಷೇಪಣೆ ಸಲ್ಲಿಸೋಕೆ ಸರಿಪಡಿಸಿಕೊಳ್ಳಲು ಅವಕಾಶ ಇದೆ. ಆಂಧ್ರ ಪ್ರದೇಶ ಹಾಗೂ ಹರಿಯಾಣದ ಮತದಾರರ ಕರಡು ಪಟ್ಟಿ ಶುಕ್ರವಾರ ಪ್ರಕಟವಾಗಿದ್ದು, ಡಿಲೀಟ್ ಮಾಡಲಾದ ಹೆಸರುಗಳ ಸಂಖ್ಯೆ ಮತದಾರ ಪಟ್ಟಿಯ ಸಮಗ್ರ ಪರಿಷ್ಕರಣೆಯ 3ನೇ ಹಂತದ ಬಳಿಕ 1 ಕೋಟಿ ದಾಟಿದೆ. ಆಂಧ್ರ ಪ್ರದೇಶದಲ್ಲಿ ಒಟ್ಟು 44.89 ಲಕ್ಷ ಹೆಸರುಗಳನ್ನು ಅಳಿಸಲಾಗಿದೆ. ಇದರೊಂದಿಗೆ ಮತದಾರರ ಸಂಖ್ಯೆ 4.16 ಕೋಟಿಯಿಂದ 3.71 ಕೋಟಿಗೆ ಇಳಿದಿದೆ.
ಹರಿಯಾಣದಲ್ಲಿ ಒಟ್ಟು 33.83 ಲಕ್ಷ ಹೆಸರುಗಳನ್ನು ತೆಗೆಯಲಾಗಿದೆ. ಆಂಧ್ರ ಪ್ರದೇಶ, ಹರಿಯಾಣ ಮಾತ್ರ ಅಲ್ಲದೆ ಈವರೆಗೆ ಒಡಿಶಾ, ಮಣಿಪುರ, ಮಿಜೋರಾಂ, ಸಿಕ್ಕಿಂ, ದಾದ್ರಾ ಮತ್ತು ನಗರ ಹವೇಲಿ, ದಮನ್, ದಿಯು, ಉತ್ತರಾಖಂಡ್, ಚಂಡೀಗಢ ಮತ್ತು ಅರುಣಾಚಲ ಪ್ರದೇಶದ ಕರಡು ಪಟ್ಟಿಗಳು ಪ್ರಕಟವಾಗಿದೆ. ಈವರೆಗೆ ಒಟ್ಟು 10 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಮತದಾರರ ಕರಡು ಪಟ್ಟಿಗಳನ್ನು ಪ್ರಕಟಿಸಲಾಗಿದೆ. ಇಲ್ಲಿ ಒಟ್ಟು 10.89 ಕೋಟಿ ಮತದಾರರ ಪೈಕಿ ನಿಧನ, ಶಾಶ್ವತ ಸ್ಥಳಾಂತರ ಹಾಗೂ ಒಂದಕ್ಕಿಂತ ಹೆಚ್ಚು ಕಡೆಗೆ ಹೆಸರು ನೋಂದಣಿಯಾಗಿರುವ ಕಾರಣದಿಂದ 1.13 ಕೋಟಿ ಹೆಸರುಗಳನ್ನು ಡಿಲೀಟ್ ಮಾಡಿದ್ದಾರೆ. ಉಳಿದಂತೆ 9.75 ಕೋಟಿ ಜನರ ಹೆಸರುಗಳನ್ನು ಉಳಿಸಿಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಹತ್ವದ ಅಭಿಯಾನಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ನಗರದ ಸ್ವಚ್ಛತೆ ಮತ್ತು ಸೌಂದರ್ಯ ಕಾಪಾಡುವ ನಿಟ್ಟಿನಲ್ಲಿ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇದರ ಭಾಗವಾಗಿ ಬೆಂಗಳೂರಿನಲ್ಲಿರುವ ಖಾಲಿ ನಿವೇಶನಗಳಿಗೆ ಸಂಬಂಧಿಸಿದಂತೆ ಕಠಿಣ ನಿಯಮಗಳನ್ನು ಘೋಷಿಸಲಾಗಿದೆ. ಸೊಸೈಟಿಗಳಿಂದ ಪಡೆದ ನಿವೇಶನಗಳಲ್ಲಿ 5 ವರ್ಷಗಳಲ್ಲಿ ಮನೆ ಕಟ್ಟದಿದ್ದರೆ ಅಂತಹ ಸೈಟ್ಗಳನ್ನು ವಾಪಸ್ ಪಡೆಯೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲೆಂದರಲ್ಲಿ ಕಸ ಎಸೆಯುವ ವಾಹನಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದಾಗಿ ಡಿ ಕೆ ಶಿವಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಅಭಿಯಾನವು ಬೆಂಗಳೂರನ್ನು ಸ್ವಚ್ಛ ಮತ್ತು ಅಂದವಾದ ನಗರವನ್ನಾಗಿ ಮಾಡುವ ಗುರಿಯನ್ನು ಹೊಂದಿದೆ. ನಾವು ಸೈಟ್ ಕೊಟ್ಟಿರೋದು ಮನೆ ಕಟ್ಕೊಡಿ ಅಂತ. 20 ವರ್ಷ, 30 ವರ್ಷ, 40 ವರ್ಷ ಆದ್ರೂ ಕೆಲವ್ರು ಕಟ್ಟಿಲ್ಲ. ವಾಪಸ್ ಪಾಪ ಅವ್ರಿಗೆ ದುಡ್ಡು ಕೊಟ್ಬಿಡೋಣ. ಅವ್ರಿಗೆ ಏನಿದೆ ದುಡ್ಡು, ಏನ್ ಕಟ್ಟಿದ್ದಾರೆ ಅದಕ್ಕೆ ಬಡ್ಡಿ ಗಿಡ್ಡಿ ಎಲ್ಲ ಸೇರಿಸಿ ಕೊಟ್ಬಿಡೋಣ. ಸರ್ಕಾರದಿಂದ ರಾಜ್ಯದಲ್ಲಿ ನಾಳೆ ನಡೆಯುವ ನೇಮಕಾತಿ ಪರೀಕ್ಷೆಗಳಲ್ಲಿ ಯಾವುದೇ ಅಕ್ರಮಗಳು ನಡೆಯದಂತೆ ರಾಜ್ಯ ಸರ್ಕಾರ ಎಚ್ಚರಿಕೆಯನ್ನು ವಹಿಸಿದೆ. ರಾಜ್ಯ ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಂಡಿರುವ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪರೀಕ್ಷೆ ವೇಳೆ ಹಿಜಾಬ್ ಹಾಕುವಂತಿಲ್ಲ, ಯಾವ ಧಾರ್ಮಿಕ ಉಡುಪುಗಳನ್ನು ಬಳಸಬಾರದು ಅಂತ ಮೊದಲೇ ಮಾಹಿತಿಯನ್ನು ನೀಡಲಾಗೋದು ಅಂತ ಹೇಳಿದ್ದಾರೆ. ಶೂ, ವಾಚ್, ಮಾಸ್ಕ್ ಯಾವುದು ಕೂಡ ಏನೂ ಇಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ ಏನೇನು. ಜನಿವಾರ, ಶಿವದಾರ, ಉಡುದಾರ, ಮಾಂಗಲ್ಯ ಸರ, ಮೂಗುತಿ, ಕುಂಕುಮ, ಉಂಗುರಗಳನ್ನು ಬಳಕೆ ಮಾಡೋ ಬಗ್ಗೆ ಪ್ರವೇಶ ಪತ್ರದಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ ಅಂತ ಹೇಳಿದ್ದಾರೆ. ಪರೀಕ್ಷಾ ಕೇಂದ್ರದಲ್ಲಿ ನಿಯೋಜಿತ ಸಿಬ್ಬಂದಿಗೂ ಕೂಡ ಮೊಬೈಲ್ ಬಳಕೆ ಮಾಡದಂತೆ ನಿರ್ಬಂಧ ಹೇರಿದ್ದಾರೆ. ಜೊತೆಗೆ ಪ್ರತಿ ಪರೀಕ್ಷಾ ಕೊಠಡಿಯಲ್ಲಿ ಜಾಮರ್ ಹಾಗೂ ಸಿಸಿಟಿವಿ ಕಣ್ಗಾವಲಿಟ್ಟಿದ್ದಾರೆ. ಇನ್ನು ಪಾರದರ್ಶಕವಾಗಿ ಪರೀಕ್ಷೆ ನಡೆಸೋಕೆ ಸಹಾಯವಾಣಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಅನುಮಾನ, ಸಂಶಯ ಇದ್ದರೆ ದೂರು ಕೊಡಬಹುದು ಅಂತಲೂ ಹೇಳಿದ್ದಾರೆ. RSS ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಸಂಬಂಧ ಪ್ರಿಯಾಂಕ ಖರ್ಗೆ ಹಾಗೂ ನಲ್ಪಾಡ್ ವಿರುದ್ಧ ಪ್ರಕರಣ ಮತ್ತೆ ಮುಂದೂಡಿಕೆಯಾಗಿದೆ. ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟರು ಗೃಹ ಸಚಿವರು. ಇದು ಮೊದಲ ಕೇಸ್, ಇನ್ನೂ 4-5 ಕೇಸ್ ಹಾಕ್ತಾರೆ, ಪ್ರಾಸಿಕ್ಯೂಷನ್ ಕೇಸ್ ಹಾಕ್ತಾರೆ ಅಂತೆಲ್ಲ ಮಾತಾಡಿದ್ದಾರೆ. ಮೊದಲನೇ ಕೇಸ್ ರೀ, ಇದು ಹೇಳ್ತೀನಿ ಕೇಳಿ, ಇನ್ನ ಒಂದು 4-5 ಕೇಸ್ ಹಾಕ್ತಾರೆ ನನ್ನ ಮೇಲೆ. ಸ್ಕಾಟ್ಲೆಂಡ್ನ ಗ್ಲಾಸ್ಗೋ ನಗರದಲ್ಲಿ ನಡೀತಾ ಇರುವ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತದ ಪಾಲಿಗೆ ಸೂಪರ್ ಶನಿವಾರವಾಗಿದೆ. ಇವತ್ತು ಒಂದೇ ದಿನ ಭಾರತಕ್ಕೆ 3 ಚಿನ್ನದ ಪದಕಗಳು ಬಂದಿವೆ. ಮಹಿಳೆಯರ ಬಾಕ್ಸಿಂಗ್ ವಿಭಾಗದಲ್ಲಿ 54 kg ವಿಭಾಗದ ಬಾಕ್ಸಿಂಗ್ನಲ್ಲಿ ಪ್ರೀತಿ ಪವಾರ್ ಮತ್ತು 57 kg ಬಾಕ್ಸಿಂಗ್ ವಿಭಾಗದಲ್ಲಿ ಜೈಸ್ಮಿನ್ ಚಿನ್ನದ ಪದಕವನ್ನು ಗೆದ್ದುಕೊಂಡಿದ್ದಾರೆ. ಶಾಟ್ಪುಟ್ನಲ್ಲಿ ಸೋಮನ್ ರಾಣಾ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಇದುವರೆಗೆ 8 ಚಿನ್ನದೊಂದಿಗೆ 30 ಪದಕಗಳನ್ನು ಗೆದ್ದಿರುವ ಭಾರತ ಪದಕ ಪಟ್ಟಿಯಲ್ಲಿ 6ನೇ ಸ್ಥಾನಕ್ಕೇರಿದೆ. ಇದಕ್ಕೂ ಮುನ್ನ ಜೂಡೋ ಕ್ರೀಡೆಯಲ್ಲಿ ಭಾರತ ಅವಳಿ ಚಿನ್ನದ ಪದಕ ಗೆದ್ದು ಇತಿಹಾಸ ನಿರ್ಮಿಸಿದೆ. ವನಿತೆಯರ 48 kg ವಿಭಾಗದಲ್ಲಿ ಅಸ್ಮಿತಾ ಡೇ, ಪುರುಷರ 60 kg ವಿಭಾಗದಲ್ಲಿ ಹರ್ಷ ಸಿಂಗ್ ಈ ಸಾಧನೆಗೈದರು. ಇನ್ನು ಪುರುಷರ ಜಾವ್ಲಿನ್ ಥ್ರೋ ಸ್ಪರ್ಧೆಯಲ್ಲಿ ಭಾರತದ ಸ್ಟಾರ್ ಅಥ್ಲೀಟ್ ನೀರಜ್ ಚೋಪ್ರಾ ಬೆಳ್ಳಿ ಪದಕ ಗೆದ್ದರೆ 25 ವರ್ಷದ ಯಶ್ ವೀರ್ ಸಿಂಗ್ ಅಂತಿಮ ಸುತ್ತಿನಲ್ಲಿ ವೈಯಕ್ತಿಕ ಶ್ರೇಷ್ಠ 85.41 ಮೀಟರ್ ಎಸೆದು ಕಂಚಿನ ಪದಕ ಗೆಲ್ಲುವ ಮೂಲಕ ಸಂಚಲನ ಮೂಡಿಸಿದರು. ಶ್ರೀಲಂಕಾದ ವಿಶ್ವ ನಂಬರ್ 1 ಜಾವ್ಲಿನ್ ಎಸೆತಗಾರ ಉಮೇಶ್ ತರಂಗ ಪತಿರಾಜೆ 89.75 ಮೀಟರ್ ದೂರ ಎಸೆದು ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಪುರುಷರ 110 kg ವಿಭಾಗದಲ್ಲಿ ಲವ್ಪ್ರೀತ್ ಸಿಂಗ್ ಬೆಳ್ಳಿಯೊಂದಿಗೆ ಮಿಂಚಿದರು. ಇನ್ನು ಚೆನ್ನಮ್ಮ ದೇವೇಗೌಡರ ನಿಧನದಿಂದ ಮುಂದೂಡಿಕೆಯಾಗಿದ್ದ ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆಗೆ ಹೊಸ ದಿನಾಂಕ ಈಗ ನಿಗದಿಯಾಗಿದೆ. ಹೊಸ ದಿನಾಂಕವನ್ನು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಘೋಷಣೆ ಮಾಡಿದ್ದಾರೆ. ದೋಸ್ತಿ ಪಕ್ಷ ಬಿಜೆಪಿಯನ್ನು ದೂರವಿಟ್ಟು ಪಾದಯಾತ್ರೆ ಮಾಡೋಕೆ ಜೆಡಿಎಸ್ ತೀರ್ಮಾನ ಮಾಡಿದೆ. ಆಗಸ್ಟ್ 9, 10, 11ರಂದು ಪಾದಯಾತ್ರೆ ನಡೆಯುತ್ತೆ. ಆಗಸ್ಟ್ 9ರಂದು ಭೈರಮಂಗಲದಿಂದ ಪಾದಯಾತ್ರೆ ಶುರುವಾಗುತ್ತೆ. ಆಗಸ್ಟ್ 11ರಂದು ಫ್ರೀಡಂ ಪಾರ್ಕ್ಗೆ ಪಾದಯಾತ್ರೆ ತಲುಪುತ್ತೆ. ಅವತ್ತೇ ಬೃಹತ್ ಸಮಾವೇಶವನ್ನು ಜೆಡಿಎಸ್ ಹಮ್ಮಿಕೊಂಡಿದೆ. ಪಾದಯಾತ್ರೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಚಾಲನೆ ಕೊಡ್ತಾರೆ. 3 ದಿನ ಪಾದಯಾತ್ರೆಯಲ್ಲಿ 1 ದಿನ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಭಾಗಿಯಾಗ್ತಾರೆ. ಪಾದಯಾತ್ರೆ ಮುಗಿದ ಬಳಿಕ ಆಗಸ್ಟ್ 14ರಂದು ವಿಧಾನಸೌಧ ಚಲೋ ಜೆಡಿಎಸ್ ನಡೆಸುತ್ತೆ. ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಇನ್ನು ಕಾವೇರಿ ವಿವಾದ ಬೆನ್ನಲ್ಲೇ ಜಲಮಂಡಳಿ ಅಲರ್ಟ್ ಆಗಿದೆ. ಕುಡಿಯುವ ನೀರನ್ನು ಅನ್ಯ ಬಳಕೆಗೆ ಬಳಸೋದನ್ನು ನಿಯಂತ್ರಿಸಲು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡೋದಕ್ಕೆ ಮುಂದಾಗಿದ್ದಾರೆ. 5-6 ತಿಂಗಳ ನಂತರ ಕಾವೇರಿ ನೀರಿನ ಸಮಸ್ಯೆ ಎದುರಾಗುವ ಆತಂಕ ಇದೆ. ಹೀಗಾಗಿ ಬೆಂಗಳೂರಿನಲ್ಲಿ ಜಲಮಂಡಳಿಯಿಂದ ಮಾರ್ಗಸೂಚಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಜಲಮಂಡಳಿ ಅಧ್ಯಕ್ಷೆ ಮಂಜುಳಾ ಅವರು ಮಾತನಾಡಿ, ಕಾವೇರಿ ನೀರನ್ನು ಅನ್ಯ ಬಳಕೆಗೆ ಬಳಸಬೇಡಿ ಅಂತ ಬೆಂಗಳೂರಿಗರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಬೆಂಗಳೂರಿಗೆ 2.2 TMC ಬೇಕಾಗಿರೋದು, ಆದರೆ ಕಾವೇರಿ ಕೊಳ್ಳದಲ್ಲಿ 17 TMC ನೀರಿದೆ. ಬಟ್ ಈಗ ಅದು 19-20ರವರೆಗೆ ಬಂದಿದೆ. ಇದು ಮಂಡ್ಯ, ಮೈಸೂರು ಸೇರಿದಂತೆ ಎಲ್ಲ ನಗರಗಳಿಗೂ ಬೇಕು. ಬೆಂಗಳೂರು ಒಂದಕ್ಕೆ ಕಾವೇರಿ ನೀರು ಬರಲ್ಲ, ಬೇರೆ ಬೇರೆ ಜಿಲ್ಲೆಗಳಿಗೂ ಬೇಕು. ಹೀಗಾಗಿ ಕುಡಿಯುವ ನೀರಿನ ಬಳಕೆ ಸಂಬಂಧ ಮಾರ್ಗಸೂಚಿ ಬಿಡುಗಡೆಗೆ ನಿರ್ಧಾರವನ್ನು ಮಾಡಿದ್ದಾರೆ. ಈಗ ಏನು ಲೆಕ್ಕಾಚಾರಗಳು ನೋಡೋಣ.
ಕುಡಿಯುವ ನೀರು ಅನ್ಯ ಬಳಕೆಗೆ ಬಳಸಬಾರದು, ಕಟ್ಟಡ ನಿರ್ಮಾಣಕ್ಕೆ ಬಳಸಬಾರದು, ವಾಹನಗಳ ಸ್ವಚ್ಛತೆಗೆ ಬಳಸಬಾರದು, ಹೆಚ್ಚೆಚ್ಚು ಅಳವಡಿಕೆಯನ್ನು ನಿರ್ಧಾರ ಮಾಡಬೇಕು. ಕೊರತೆ ಇರುವ ಕಡೆಗೆ ಟ್ಯಾಂಕರ್ಗಳಲ್ಲಿ ನೀರು ಪೂರೈಕೆಯನ್ನು ಮಾಡಬೇಕು. ರೀಬೋರ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಬೇಕು ಅಂತ ಅಂದಿದ್ದಾರೆ. ಈ ಹಿಂದೆಯೂ ಕೂಡ ಅನ್ಯ ಬಳಕೆಗೆ ಬಳಸ್ತಾ ಇರುವ 600 ಪ್ರಕರಣಗಳನ್ನು ದಾಖಲಿಸಿ 36 ಲಕ್ಷ ದಂಡ ಹಾಕಲಾಗಿದೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸಾಧ್ಯ ಆದಷ್ಟು ನೀರನ್ನು ಮಿತವಾಗಿ ಬಳಕೆ ಮಾಡೋದು ಒಳ್ಳೆಯದು, ನಮಗೂ ಒಳ್ಳೆಯದು, ಜಲದ ವಿಚಾರದಲ್ಲೂ ಕೂಡ ಒಳ್ಳೆಯದೇ.